ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಒಬ್ಬ ಬ್ರದರು ಈ ರೀತಿಯಾಗಿ ಕಾಮೆಂಟ್ ಮಾಡಿದ್ದಾರೆ. ಏನಂತ? ದೇವರು ಮೋಶೆಯೊಂದಿಗೆ ಮಾತನಾಡಿದ್ದಾನೆ, ಅಬ್ರಹಾಮನೊಂದಿಗೆ ಮಾತನಾಡಿದ್ದಾನೆ, ಯಾಕೋಬನೊಂದಿಗೆ ಮಾತನಾಡಿದ್ದಾನೆ, ಯೋಚನೆ ಮಾಡಿದ್ರೆ ಎಲ್ಲಾ ಜನರೊಂದಿಗೆ ಮಾತನಾಡಿದ್ದಾನೆ ಅಂತ ಹೇಳಿದ್ದಾನೆ. ಅಂದ್ರೆ ಈತನ ಉದ್ದೇಶ ಏನಂತಂದ್ರೆ ಅವರೊಂದಿಗೆ ಅಲ್ಲ ಮಾತಾಡೋದು, ನಮ್ಮೊಂದಿಗೂ ಕೂಡ ದೇವರು ಮಾತಾಡ್ತಾರೆ ಅಂತ ಆತನ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ವಾಕ್ಯಗಳನ್ನು ತೋರಿಸಿದ್ದಾನೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 16-17 ವಚನಗಳನ್ನು ತೋರಿಸಿದ್ದಾನೆ. ಹಾಗೆ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ 5ನೇ ವಚನ, 6ನೇ ವಚನ, 14ನೇ ವಚನ, 15ನೇ ವಚನವನ್ನು ತೋರಿಸಿದ್ದಾನೆ. ತೋರಿಸಿ ಏನಂತ ಹೇಳಿದ್ದಾನೆ ಅಂತಂದ್ರೆ, ದೇವರ ವಾಕ್ಯವನ್ನು ಬರೀ ಪಾಠದ ರೀತಿ ಹೇಳಬಹುದು, ಆಳವಾಗಿ ಹಿಡಿದು ನೋಡು, ಆಗ ಅದರ ಅರ್ಥ ನಿನಗೆ ಗೊತ್ತಾಗುತ್ತೆ ಅಂತ ಕಾಮೆಂಟ್ ಮಾಡಿದ್ದಾನೆ. ಅಂದ್ರೆ ಈತನ ಉದ್ದೇಶ ಏನು ಅಂತಂದ್ರೆ, ನನಗೇನು ಗೊತ್ತಿಲ್ಲ ಅಂತ ಈತನ ಉದ್ದೇಶ ಆಗಿ, ದೇವರು ಮೋಶೆಯೊಂದಿಗೂ ಮತ್ತು ಅಬ್ರಹಾಮನೊಂದಿಗೂ ಯಾಕೋಬನೊಂದಿಗೂ ಮಾತಾಡಿರುವಾಗ ನಮ್ಮ ಹತ್ರ ಯಾಕೆ ಮಾತಾಡಲ್ಲ? ನಮ್ಮ ಹತ್ರನೂ ಕೂಡ ದೇವರು ಅವರೊಂದಿಗೆ ಯಾವ ರೀತಿ ಮಾತನಾಡಿದ್ದಾರೋ ಹಾಗೆ ನಮ್ಮ ಹತ್ರನೂ ಕೂಡ ಮಾತಾಡ್ತಾರೆ ಅಂತ ಈತನ ಉದ್ದೇಶ. ಅವರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿರುವಂಥ ಕೆಲವೊಂದು ಸಂದರ್ಭಗಳವು. ಅದರಲ್ಲಿ ಮಾತಾಡಿದ್ದು ಯಾರು ಅನ್ನೋದನ್ನ ಕೂಡ ನಾವು ನೋಡೋಣ. ಅಷ್ಟೇ ಅಲ್ಲ, ಯಾಕೆ ಮಾತಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ನೋಡೋಣ. ಇಲ್ಲಿ ಒಂದ್ಸಾರಿ ಯೇಸು ಸ್ವಾಮಿ ಹೇಳಿದಂಥ ಮಾತನ್ನ ನಾವು ನೋಡೋಣ, ಆಮೇಲೆ ಅಲ್ಲಿಗೋಗೋಣ. ಯೇಸು ಸ್ವಾಮಿ ಹೇಳಿದ್ದೇನಂತಂದ್ರೆ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 46-47 ವಚನಗಳು. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಏಕೆ? ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತೇನಂತಂದ್ರೆ, ನನ್ನಲ್ಲಿ ಪಾಪವಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನ್ನಲ್ಲಿ ಪಾಪ ಇದೆ ಅಂತ ನಿಮ್ಮಲ್ಲಿ ತೋರಿಸುವವರು ಯಾರಿದ್ದಾರೆ ಅಂತ ಸವಾಲಾಗ್ತಾ ಇದ್ದಾನೆ. ಇಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಆತನಲ್ಲಿ ಪಾಪ ಇದೆ ಅಂತ ಯಾರು ತೋರಿಸ್ಕೊಡ್ಲಿಕ್ಕಾಗಿಲ್ಲ, ಆಗೋದು ಕೂಡ ಇಲ್ಲ. ಕಾರಣ ಏನಂತಂದ್ರೆ, ಆತನೇ ಲೋಕ ರಕ್ಷಕನು, ಆತನ ನಿಮಿತ್ತವಾಗಿ ನಮಗೆ ರಕ್ಷಣೆಯಾಗುತ್ತೆ, ಆತನೇ ಮಾರ್ಗವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಜೀವವಾಗಿದ್ದಾನೆ ಅಂತ ಯೇಸು ಸ್ವಾಮಿ ಮತ್ತೊಂದು ಮಾತನ್ನ ಹೇಳಿದ್ದಾರೆ. ಏನಂತಂದ್ರೆ, ಅದೇ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ಏನಂತೆ? ತಂದೆಯಾದ ದೇವರು ಯೇಸು ಸ್ವಾಮಿಯ ಕುರಿತು ಸಾಕ್ಷಿಯನ್ನ ಹೇಳಿದ್ದಾರಂತೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ. ಅರ್ಥವಾಯ್ತ್ರ? ಯಾರ ಧ್ವನಿಯನ್ನ? ತಂದೆಯ ಧ್ವನಿಯನ್ನ ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಅಂದ್ರೆ ದೇವರ ಮಾತನ್ನ ಯಾರು ಕೇಳಿಲ್ಲ ಮತ್ತು ನೋಡಿಲ್ಲ ಅಂತ ಅದನ್ನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಮೋಶೆ ಅಬ್ರಾಹಮನೊಂದಿಗೆ ಅಥವಾ ಯಾಕೋಬನೊಂದಿಗೆ ಮಾತಾಡಿದಂಥವ್ರು ಯಾರು? ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತು ನಿಮ್ಮ ಪ್ರಕಾರ ಆದರೆ ಅವರೊಂದಿಗೆ ಮಾತನಾಡಿದ್ದಾರೆ, ನಮ್ಮೊಂದಿಗೂ ಕೂಡ ಮಾತಾಡ್ತಾರೆ ಅನ್ನೋದಾದ್ರೆ ಇಲ್ಲಿ ಯೇಸು ಸ್ವಾಮಿ ಮಾತು ಸುಳ್ಳಾಗುತ್ತೆ. ಯೇಸು ಸ್ವಾಮಿ ಯಾರು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆತನ ಧ್ವನಿಯನ್ನು ಯಾರು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರ ಮಾತು ನಂಬದ, ನಿಮ್ಮ ಮಾತು ನಂಬದ? ಅವರೊಂದಿಗೆ ಮಾತಾಡಿದ್ದಾನೆ ಅಂತ ಅಂದಮೇಲೆ ನಮ್ಮೊಂದಿಗೂ ಮಾತಾಡ್ತಾನೆ ಅಂತ ನಿಮ್ಮ ಅಭಿಪ್ರಾಯ. ಮತ್ತೆ ಯೇಸು ಸ್ವಾಮಿ ಹೇಳ್ತಾ ಇರೋದೇನು? ಯಾರು ಎಂದು ನೋಡಿಲ್ಲ ಮತ್ತೆ ಆತನ ಧ್ವನಿಯನ್ನು ಎಂದು ಕೇಳಲಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇವಾಗ ಯೇಸು ಸ್ವಾಮಿ ಮಾತನ್ನ ನಂಬಬೇಕಾ, ನಾವು ನಿಮ್ಮ ಮಾತನ್ನ ನಂಬಬೇಕಾ? ಹೇಳಿ ಒಂದ್ಸರಿ. ಅಷ್ಟೇ ಅಲ್ಲ, ಆತನೊಂದಿಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಿರುವಾಗ ಮೋಶೆಯೊಂದಿಗೆ ಮಾತಾಡಿದಂಥವ್ರು ಯಾರು? ಅಬ್ರಹಾಮನೊಂದಿಗೆ ಮಾತನಾಡಿದಂಥವ್ರು ಯಾರು? ಯಾಕೋಬನೊಂದಿಗೆ ಮಾತನಾಡಿದಂಥವ್ರು ಯಾರು? ಅದನ್ನ ಕೂಡ ನಾವು ತಿಳ್ಕೊಬೇಕಾಗಿದೆ. ಯಾಕಂತಂದ್ರೆ ಅದನ್ನು ನಾವು ತಿಳಿದುಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಹಾಗೆ ಪ್ರತಿಯೊಬ್ಬರು ಏನಾಗುತ್ತೆ ಅಂತ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರಂತಂದ್ರೆ, ಅವರೊಂದಿಗೂ ಮಾತನಾಡಿದ್ದಾರೆ, ನಮ್ಮೊಂದಿಗೂ ಮಾತಾಡ್ತಾರೆ. ಅವರೊಂದಿಗೆ ಏನು ಮಾತಾಡಿದ್ದಾರೆ? ಸೊ ಹಾಗಾಗಿ ನಾವು ಅವರೊಂದಿಗೆ ಮಾತಾಡಿದ್ದು ಯಾರು, ಯಾಕೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಯಾಕಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ
100ಕ್ಕೆ 75% ಜನ ಇದೇ ಒಂದು ಟ್ರಾನ್ಸಲ್ಲಿದ್ದಾರೆ, ಇದೇ ಒಂದು ಭ್ರಮೆಯಲ್ಲಿದ್ದಾರೆ. ಅವರೊಂದಿಗೂ ಮಾತನಾಡಿದ್ದಾರೆ, ನಮ್ಮೊಂದಿಗೂ ಮಾತನಾಡ್ತಾರೆ ಅಂತ. ನಮ್ಮೊಂದಿಗೆ ಮಾತಾಡೋದು ಹೇಗೆ ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನು ಹೇಳಿದ್ದೀನಿ ಅಲ್ಲಿ ಅಂತಂದರೆ, ಬೋಧಕನು ಅಥವಾ ಒಬ್ಬ ಪಾಸ್ಟರ್ ವಾಕ್ಯವನ್ನು ಹೇಳುತ್ತಿರುವಾಗ ಆ ವಾಕ್ಯವು ಕೇಳಿದಾಗ ನಾವು ಅದು ನನ್ನೊಂದಿಗೆ ಮಾತನಾಡಿದ ಹಾಗಿರುತ್ತೆ. ಅಂದರೆ ನನ್ನಲ್ಲಿ ಏನಾದರೂ ಪಾಪದ ಸ್ವಭಾವಗಳಿದ್ದಾಗ ದೇವರ ವಾಕ್ಯ ಏನು ಹೇಳುತ್ತೆ? ಪಾಪದಿಂದ ದೂರ ಹೋಗಿ ಅಂತ ಹೇಳುತ್ತೆ. ಅವಾಗ ನಾನು ಹೌದಲ್ವಾ, ಪಾಪದಲ್ಲಿದ್ದೀನಲ್ವಾ, ದೇವರು ಹೇಳ್ತಾ ಇದ್ದಾರೆ ನಾನು ಪಾಪ ಮಾಡಬಾರದು ಅಂತ. ಇವತ್ತು ನನಗೋಸ್ಕರನೇ ದೇವರು ಸೇವಕರ ಮುಖಾಂತರ ಮಾತಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ಪಾಪದಿಂದ ನಾವು ದೂರ ಆಗಲಿಕ್ಕೆ ಆ ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ. ಈ ರೀತಿಯಾಗಿ ದೇವರು ಮಾತನಾಡ್ತಾರೆ ಹೊರತು ಕಿವಿಯಲ್ಲಿ ಬಂದು ನಮ್ಮ ಹತ್ರ ಮಾತಾಡೋದಿಲ್ಲ. ಅಷ್ಟೇ ಅಲ್ಲ, ಅವತ್ತಿನ ಕಾಲದಲ್ಲಿ ಮೋಶೆ ಮತ್ತು ಅಬ್ರಹಮ, ಇಸಾಕ, ಯಾಕೋಬ ಅಥವಾ ಇತರೆ ಪ್ರವಾದಿಗಳ ಸಂಗಡ ಮಾತನಾಡಿದ ಹಾಗೆ ಭೌತಿಕವಾಗಿ ನಮ್ಮೊಂದಿಗೆ ಮಾತಾಡೋದಿಲ್ಲ. ನಮ್ಮೊಂದಿಗೆ ವಾಕ್ಯದ ನಿಮಿತ್ತ, ವಾಕ್ಯದ ರೀತಿಯಾಗಿ ಹೇಳ್ತಾರೆ. ಯಾಕಂದರೆ ನಮ್ಮ ಹತ್ರ ಏನು ಮಾತಾಡಬೇಕಂದುಕೊಂಡಿದ್ದಾರೋ ಅದು ತನ್ನ ಪ್ರವಾದಿಗಳ ಮುಖಾಂತರ ಎಲ್ಲ ವಿಷಯಗಳನ್ನು ಹೇಳಿಸಿದ್ದಾರೆ. ಇವಾಗ ಅದನ್ನು ಕೇಳಿ ನಾವು ಅದರಂತೆ ನಡೆಯುವವರಾಗಿರ್ಬೇಕಷ್ಟೇ. ದೇವರು ಹೇಳಿರೋ ಮಾತೇನು ಅಂತಂದರೆ, ನೀವು ಲೋಕದ ಕಟ್ಟ ಕಡೆಗೂ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿರಬೇಕು, ಭೂಲೋಕದ ಕಟ್ಟ ಕಡೆಗೂ ಹೋಗಿ ನೀವು ಸಾಕ್ಷಿಗಳಾಗಿರಬೇಕು ಅಂತ ಹೇಳಿದರು. ಈಗ ನಾವೇನು ಮಾಡಬೇಕು? ಸುವಾರ್ತೆಯನ್ನು ಸಾರಬೇಕು, ದೇವರ ನಿಮಿತ್ತವಾಗಿ ಸಾಕ್ಷಿಯನ್ನು ಹೇಳುವವರಾಗಿರಬೇಕು. ಅಷ್ಟೇ ಅಲ್ಲ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಏನು ಹೇಳ್ತಾರೆ? ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿದ್ದಾರೆ. ಇವಾಗ ನಾವೇನು ಮಾಡಬೇಕು? ಸುವಾರ್ತೆಯನ್ನು ಸಾರಬೇಕು, ಅದು ನಮ್ಮ ಕೆಲಸ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಹೇಳಿರೋ ಮಾತೇನಂತಂದರೆ, ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆಯ ಬಳಿಗೆ ಯಾರು ಬರುವುದಿಲ್ಲ ಅಂತ ವಾಕ್ಯ ಹೇಳಿದೆ. ಈಗ ಆತನೇ ಸತ್ಯವಾಗಿದ್ದಾನೆ ಅನ್ನೋದ್ರಿಂದ ನಾವೇನು ಮಾಡಬೇಕು? ಆತನನ್ನೇ ನಂಬುವವರಾಗಿರಬೇಕು. ಅಷ್ಟೇ ಹೊರತು ಅವರೊಂದಿಗೆ ಮಾತನಾಡಿದ್ದಾನೆ, ನಮ್ಮೊಂದಿಗೂ ಏನಾದರೂ ಮಾತಾಡ್ತಾನೇನೋ ಅಂತ ಎದುರು ನೋಡೋದು ಅಲ್ಲ. ಹೇಳಬೇಕಾಗಿರುವ ಎಲ್ಲ ವಿಷಯಗಳನ್ನು ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನಗೆ ಬೇರೆ ಹೇಳೋದಿಕ್ಕೆ ಏನೂ ಇಲ್ಲ. ನಿನ್ನ ಮಕ್ಕಳಿಗೆ ಯಾವಾಗ ಮದುವೆ ಮಾಡಬೇಕು, ಅವ್ರಿಗೆ ಯಾವಾಗ ಮಕ್ಕಳಾಗುತ್ತೆ, ನಿಮ್ಗೆ ಯಾವಾಗ ಮೊಮ್ಮಕ್ಕಳಾಗುತ್ತೆ, ನೀನು ಯಾವಾಗ ಬೆಳೆ ಇಡಬೇಕು, ಯಾವಾಗ ಮನೆ ಕಟ್ಟಬೇಕು, ಈ ರೀತಿ ಒಂದು ಜ್ಯೋತಿಷ್ಯವನ್ನು ಹೇಳಲಿಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿಲ್ಲ. ನಿನ್ನ ವೈಯಕ್ತಿಕ ಆಲೋಚನೆಗಳನ್ನು ಅಥವಾ ನಿನ್ನ ಅನಿಸಿಕೆಗಳನ್ನು ಬೈಬಿಲ್ಲಿಗೆ ಅನ್ವಯ ಮಾಡಬೇಡ್ರಿ. ಓಕೆ, ನಿಮ್ಮ ಆಲೋಚನೆಗಳು ನಿಮ್ಮಲ್ಲಿರಲಿ. ವಾಕ್ಯ ಅನ್ನೋದು ನಮ್ಮ ಹತ್ರ ಯಾವ ರೀತಿ ಮಾತನಾಡುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಅವರೊಂದಿಗೆ ಮಾತನಾಡಿದ್ದಾರೆ, ನಮ್ಮೊಂದಿಗೂ ಮಾತಾಡ್ತಾರೆ ಅಂತಂದರೆ ನಿನ್ನ ಹತ್ರ ಏನು ಮಾತಾಡಲಿಕ್ಕಿದೆ? ಮತ್ತೆ ಇನ್ನೊಂದು ಸಾರಿ ಯೇಸು ಸ್ವಾಮಿ ಬರ್ತಾನೆ ಅಂತ ಹೇಳ್ತಾರಾ ನಿಮ್ಮೊಂದಿಗೆ? ಅಥವಾ ಮತ್ತೊಂದು ಸಾರಿ ಯೋಹಾನ್ ಬರ್ತಾನೆ ಅಂತ ಏನಾದರೂ ಹೇಳ್ತಾರಾ? ಹಳೇ ಒಡಂಬಡಿಕೆಯಲ್ಲಿದ್ದಂಥ ಪ್ರವಾದಿಗಳೇನಿದ್ದಾರೋ ಅವರೆಲ್ಲರೂ ಯೇಸು ಸ್ವಾಮಿಯನ್ನೇ ತೋರಿಸಿದ್ದು. ಯೇಸು ಸ್ವಾಮಿ ಬಂದಾಯಿತು, ಅವರು ಹೇಳಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ಹೇಳಾಯಿತು. ಅವರ ಮಾಡಬೇಕಾಗಿರುವಂತಹ ಕಾರ್ಯಗಳೇನಿದ್ದಾವೋ, ಅಂದರೆ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಬೇಕಾಗಿರುವಂಥದ್ದು ಏನಿತ್ತೋ ಅದು ಆಯಿತು, ನಡೆದಾಯಿತು. ಇನ್ನು ಹೊಸದಾಗಿ ಏನಿದೆ ಅಂತ ಯಾರಿಗೆ ಯಾವಾಗ ಮದುವೆ ಆಗುತ್ತೆ, ಯಾರಿಗೆ ಯಾವಾಗ ಮಕ್ಕಳಾಗುತ್ತೆ ಅಂತ ಏನಾದರೂ ಹೇಳಕ್ಕೆ ಬರ್ತಾರಾ ಹೆಂಗೆ? ಅಥವಾ ನೀನು ಎಲ್ಲಿ ಸುವಾರ್ತೆ ಸಾರಬೇಕು, ಎಲ್ಲಿ ಸಭೆಯನ್ನು ಕಟ್ಟಬೇಕು, ಯಾವ ರೀತಿ ಜನರನ್ನು ಮೋಟಿವೇಶನ್ ಮಾಡಬೇಕು ಅಂತ ಏನಾದರೂ ಹೇಳಲಿಕ್ಕೆ ಬರ್ತಾರಾ? ಇದರ ವಿಷಯವಾಗಿ ಬೈಬಿಲ್ ಪಂಡಿತರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಕ್ರಿಸ್ತನ ಪೂರ್ವಾವತಾರ ಅಂತ ಹೇಳ್ತಾರೆ. ಅಂದರೆ
ಮೋಶೆ ಅಥವಾ ಅಬ್ರಹಮ, ಇಸ್ಸಾಕ, ಯಾಕೋಬ ಇವರಿದ್ದಾರಲ್ವ, ಇವ್ರ ಹತ್ರ ಮಾತಾಡಿದ್ದು ಅಥವಾ ಹಳೆ ಒಡಂಬಡಿಕೆಯಲ್ಲಿ ಕಾಣಿಸುವಂತಹ ಪ್ರವಾದಿಗಳ ಹತ್ರ ಮಾತನಾಡಿದ್ದು ಕ್ರಿಸ್ತನ ಪೂರ್ವಾವತಾರ ಅಂತ ಹೇಳ್ತಾರೆ. ಅಂದರೆ ಕ್ರಿಸ್ತನೇ ಆತನ ಈ ಲೋಕಕ್ಕೆ ಶರೀರಧಾರಿಯಾಗಿ ಬರುವುದಕ್ಕಿಂತ ಮುಂಚಿತವಾಗಿ ಯೆಹೋವನ ದೂತನಾಗಿ ಅವರಿಗೆ ಕಾಣಿಸಿಕೊಂಡು ಮಾತನಾಡಿದ್ದಾನೆ ಅಂತ ಬೈಬಿಲ್ ಪಂಡಿತರು ಹೇಳ್ತಾರೆ, ನಾನಲ್ಲ. ಬೈಬಿಲ್ ಪಂಡಿತರು ಹೇಳಿರುವಂಥದ್ದು. ಕಾರಣ ಏನು ಅಂತಂದರೆ, ಯೇಸು ಸ್ವಾಮಿಯೇ ಏನು ಹೇಳಿದ್ದಾರೆ ಅಂತಂದರೆ, ತಂದೆಯಾದ ದೇವರನ್ನು ಯಾರು ನೋಡಿಲ್ಲ, ಆತನ ಧ್ವನಿಯನ್ನು ಯಾರು ಕೇಳಲಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಇಲ್ಲಿ ಸುಳ್ಳು ಹೇಳಕ್ಕಿಲ್ವಲ್ಲ. ಯಾಕಂತಂದರೆ ಆತನಲ್ಲಿ ಯಾವುದೇ ಪಾಪ ಇಲ್ಲ. ಹಾಗಿರುವಾಗ ಸುಳ್ಳು ಹೇಳ್ತಾನ? ಸುಳ್ಳು ಹೇಳಲ್ಲ. ನಾವು ಆತನನ್ನು ಸುಳ್ಳು ಹೇಳಿದ್ದೀವಿ ಅನ್ನೋದಾದರೆ ನಮಗೆ ರಕ್ಷಣೆ ಇಲ್ಲ. ಆತನ ಸವಾಲಾಗ್ತಾನೆ ಅಲ್ಲಿದ್ದಂಥ ಜನರಿಗೆ, ನನ್ನಲ್ಲಿ ಪಾಪವಿದೆ ಅಂತ ನಿಮ್ಮಲ್ಲಿ ಯಾರಾದರೂ ತೋರಿಸ್ಕೊಡ್ತೀರಾ, ನಿಮ್ಮಿಂದ ಆಗುತ್ತಾ ಅಂತ ಸವಾಲಾಗ್ತಾನೆ. ಯಾರಿಗೂ ಅಷ್ಟು ಧೈರ್ಯ ಇಲ್ಲ. ಯಾಕಂತಂದರೆ ಆತನಲ್ಲಿ ಯಾವ ದೋಷ ಆಗಲಿ ಯಾವ ಪಾಪ ಆಗಲಿ ಕಾಣಿಸಿಲ್ಲ ಅಂತ ಯೇಸು ಸ್ವಾಮಿ ಹೇಳಿರುವಂಥ ಮಾತೇನಂತಂದರೆ, ತಂದೆಯನ್ನು ಯಾರು ನೋಡಿಲ್ಲ, ಆತನ ಧ್ವನಿಯನ್ನು ಯಾರು ಕೇಳಲಿಲ್ಲ ಅಂತ. ಅರ್ಥವಾಯ್ತಾ? ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯೆಹೋವನ ದೂತನು ದೇವರ ಪ್ರತಿನಿಧಿಯಾಗಿ ದೇವರ ಹೆಸರಿನಲ್ಲಿ ಮಾತಾಡಿದ್ದಾನೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಯೆಹೋವನ ದೂತನು ಅನೇಕ ಸಂದರ್ಭಗಳಲ್ಲಿ ಪೂರ್ವಾವತಾರ ಕ್ರಿಸ್ತನ ಪ್ರತ್ಯಕ್ಷತೆಯಾಗಿದ್ದನು ಅಂತಲೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲೇನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ಅವತ್ತು ಮಾತಾಡಿದ್ಯಾರು, ಯಾಕೆ ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಅವ್ರ ಹತ್ರ ಮಾತಾಡಿದ್ದಾರೆ, ನಮ್ಮ ಹತ್ರನೂ ಮಾತಾಡ್ತಾರೆ ಅಂತಂದರೆ ಅದೊಂದು ನಿಮ್ಮ ಭ್ರಮೆ ಆಗಿರುತ್ತಷ್ಟೇ. ಈ ಭ್ರಮೆಯಲ್ಲಿದ್ದು ನೀವು ನಿಮ್ಮ ವಿಶ್ವಾಸಿಗಳಿಗೆ ಬೋಧನೆ ಮಾಡೋಕ್ಕೆ ಹೋಗಬೇಡಿ. ಅವರನ್ನು ದಾರಿ ತಪ್ಪಿಸೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಒಂದು ಒಳ್ಳೆ ಬೈಬಲ್ ಸೆಂಟ್ರಿಗೆ ಹೋಗಿ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ಬಂದು ನೀನು ವಾಕ್ಯದಲ್ಲಿ ಸ್ಥಿರವಾಗಿ ನಿಂತಿದ್ದೀಯ ಅಂತ ನಿನಗನ್ನಿಸ್ದಾಗ ಅವಾಗ ಬಂದು ನೀನು ಬೇಕಾದರೆ ಬೋಧನೆಗಳನ್ನು ಮಾಡು. ಅಷ್ಟೇ ಹೊರತು ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾನೆ, ರಾತ್ರಿ ಕನಸಲ್ಲಿ ಮಾತಾಡಿದ್ದಾನೆ, ಪ್ರಾರ್ಥನೆಯಲ್ಲಿ ಮಾತನಾಡಿದ್ದಾನೆ, ಹೋಗುವಾಗ ಮಾತಾಡಿದ್ದಾನೆ, ನೀನು ಇವತ್ತು ಮದುವೆ ಮಾಡ್ಕೋಬೇಕು, ನೀನು ಅವತ್ತು ಇದು ಮಾಡ್ಕೋಬೇಕು, ಈ ಕಥೆಗಳೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿನ ಜನರು ಹೇಗಿದ್ದಾರೆ ಅಂದರೆ ಜಾಸ್ತಿ ಪ್ರಾಕ್ಟಿಕಲ್ಲಾಗಿ ಅವರು ಯೋಚನೆ ಮಾಡೋರಾಗಿದ್ದಾರೆ. ಅವ್ರಿಗೆ ಸತ್ಯ ಅನ್ನಿಸದೇ ಹೋದರೆ ಯಾರೂ ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮಿಂದ ದೇವರ ನಾಮ ಕೂಡ ದೂಷಣೆಗೆ ಒಳಗಾಗುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.